ನಮಸ್ಕಾರ ಸ್ನೇಹಿತರೆ, ಇವತ್ತು ಮೌನಿ ಅಮಾವಾಸ್ಯೆ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಅಲ್ಲದೆ ಅಮಾವಾಸ್ಯೆ ದಿನಗಳಲ್ಲಿ ದೃಷ್ಟಿ ಪರಿಹಾರ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಮನೆಗಾಗಿರ್ಬೋದು, ವ್ಯಕ್ತಿಗಳಿಗಾಗಿರ್ಬೋದು, ಹಾಗೆ ವೆಹಿಕಲ್ಗಳಿಗಾಗಿರ್ಬೋದು. ಅಮಾವಾಸ್ಯೆ ದಿನ ಪೂಜೆ ಮಾಡಿ ಒಂದು ಹಳದಿ ಗಂಟನ್ನು ಗಾಡಿಗಳಿಗೆ ಕಟ್ಟಬೇಕು. ಅದು ಯಾವ ರೀತಿ ಕಟ್ಟಬೇಕು, ಏನು ಮಾಡಬೇಕು, ಯಾವ್ಯಾವ ವಸ್ತುಗಳನ್ನ ಹಾಕಬೇಕು ಅನ್ನುವಂಥ ವಿಡಿಯೋ ಲಿಂಕನ್ನು ನಿನ್ನೆ ಹಾಕಿರುವಂಥ ವಿಡಿಯೋ ಕಮೆಂಟ್ಸಲ್ಲಿ ಪಿನ್ ಮಾಡಿದ್ದೀನಿ. ಆ ಲಿಂಕನ್ನು ಚೆಕ್ ಮಾಡಿ ಆ ವಿಡಿಯೋನ ನೋಡಿ. ಇವತ್ತು ನಮ್ಮನೇಲಿ ಮಾಡಿರೋಂಥ ಅಮಾವಾಸ್ಯೆ ಪೂಜೆಯ ಒಂದು ಸಣ್ಣ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಮಾವಾಸ್ಯೆ ಅಂದಮೇಲೆ ಮನೆಗೆ ಧೂಪ ಸಾಂಬ್ರಾಣಿ ಎಲ್ಲ ಹಾಕೋದು ತುಂಬ ಒಳ್ಳೆಯದಲ್ವಾ. ಹಾಗಾಗಿ ನಾನು ಕಪ್ಪು ಸಾಂಬ್ರಾಣಿನ ಮರ್ತುಬಿಟ್ಟೆ ತೊಗೊಳ್ಳೋದು. ಹಾಗಾಗಿ ಈ ಒಂದು ಸ್ಟಿಕ್ ಸಾಂಬ್ರಾಣಿಯನ್ನು ಇದನ್ನೆಲ್ಲ ಮುರಿದು ಇದರೊಳಗಡೆ ಹಾಕಿ ಅದ್ರ ಜೊತೆಗೆ ಒಂದು ಪಚ್ಚಕರ್ಪೂರ ಮತ್ತು ಲವಂಗ. ಸಾಂಬ್ರಾಣಿ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ. ಅದು ಗಟ್ಟಿ ಇರುತ್ತೆ. ಅದನ್ನು ತೊಗೊಂಡು ಬಂದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ತೆಂಗಿನ ಚಿಪ್ಪಲ್ಲಿ ಅಥವಾ ಇದ್ದಲಿಂದ ಕೆಂಡ ಮಾಡಿಕೊಂಡು ಅದ್ರ ಜೊತೆಗೆ ಆ ಪುಡಿ ಸಾಂಬ್ರಾಣಿ ಹಾಕಿದಾಗ ತುಂಬ ಹೊಗೆ ಬರುತ್ತೆ. ನಾನು ಆಗಾಗ ಈ ಥರ ಸಾಂಬ್ರಾಣಿ ಬತ್ತಿ ಜೊತೆಗೂ ಕೂಡ ಆ ಪುಡಿನ ಹಾಕ್ತಾ ಇರ್ತೀನಿ. ಒಳ್ಳೆ ಪರಿಮಳನೂ ಇರುತ್ತೆ, ತುಂಬ ಚೆನ್ನಾಗಿ ಹೊಗೆ ಕೂಡ ಬರುತ್ತೆ. ಈ ರೀತಿ ಇವತ್ತು ಅಮಾವಾಸ್ಯೆ ಪೂಜೆನ ಮಾಡಿದ್ದೀನಿ. ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಅವಲಕ್ಕಿನ ಇಟ್ಟಿದ್ದೀನಿ. ನಿಂಬೆ ಹಣ್ಣಿಂದ ದೃಷ್ಟಿ ತೆಗಿತಾ ಇದ್ದೀನಿ. ಕರ್ಪೂರ ಹಚ್ಕೊಂಡು ಫಸ್ಟು ಮೇಲಿಂದ ಇಳಿ ತೆಗೆದು ಆಮೇಲೆ ಹೊಸ್ಲಿಗೆ 3 ಸಲ ಸುತ್ತಿ ಈ ರೀತಿ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕು. ಕೆಲವರು ಕೈಯಲ್ಲೇ ಗುದ್ದಿ ಅದನ್ನು ಪೀಸ್ ಮಾಡ್ತಾರೆ. ದಯವಿಟ್ಟು ಕಾಲಲ್ಲಿ ಮಾತ್ರ ತುಳಿಯೋಕೆ ಹೋಗಬೇಡಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೊಸ್ಲತ್ರ ಆ ಕಡೆ ಈ ಕಡೆ ಇಡಬೇಕು. ಸ್ನೇಹಿತರೆ, ಇದು ಇವತ್ತಿನ ನಮ್ಮ ಮನೆಯ ಅಮಾವಾಸ್ಯೆ ಪೂಜೆ.